ಕಾಶಿಪುರ ಹೇಗೆ ಅಂದ್ರೆ ನಾನು ಚಿಕ್ಕಂದಿನ ನಾನು ನೋಡುವಾಗೆ ಅದೊಂದೇ ಸಾಕ್ಷಿ ಹೇಳ್ಬೇಕಂದ್ರೆ 150ಕ್ಕಿಂತ ಜಾಸ್ತಿ ಪ್ರಪಂಚ ಪ್ರಸಿದ್ಧ ದೇವಾಲಯ ಏನು ತಿರುಪತಿ ಇದೆ, ಈಗಾಗಲೇ ತೀರ್ಮಾನ ತಗೊಂಡಿದೀವಿ. ಅನೇಕ ಪಾರ್ಲರ್ಗಳನ್ನ ನಾವು ಗೆದ್ದ ನಂತರ ಮಾಡಿದೀವಿ. ಸಂತಸ ತಂದಿದೆ ನಂದಿನಿ ಮಳಿಗೆ, ಬನ್ನಿ ಬನ್ನಿ ಎಲ್ಲರೂ ಪ್ರೀತಿಯಿಂದ ನಲಿವಾಗ, ಬೆಣ್ಣೆ ಮೊಸರು ಹಾಲು ತುಪ್ಪ ಎಲ್ಲವೂ ಇಲ್ಲಿ ಸಿಗುವುದು, ನಮ್ಮ ನಂದಿನಿಯ ರುಚಿಗೆ ಮನಸ್ಸು ತುಂಬಿ ಹೋಗುವುದು. ತಿರುಪತಿ ತಿಮ್ಮಪ್ಪನ ಲಡ್ಡುಗೆ ನಂದಿನಿ ತುಪ್ಪವೇ ಶ್ರೇಷ್ಠ, ತಿಮ್ಮಪ್ಪನ ಪ್ರೀತಿಯ ಭಕ್ತರಿಗೆ ಇದು ನಮ್ಮ ದೊಡ್ಡ ಕೊಡುಗೆ. ನಂದಿನಿ ನಂದಿನಿ ಶುದ್ಧ ನಂದಿನಿ, ನಂದಿನಿ ನಂದಿನಿ ಶುದ್ಧ ನಂದಿನಿ. ಹಳ್ಳಿ ಸೊಗಡು ಶುದ್ಧ ಹಾಲು ನಂದಿನಿ ತಂದಿದೆ ಪ್ರೀತಿ ಪಾಲು, ಬೆಣ್ಣೆ ಮೊಸರು ತುಪ್ಪದ ಸವಿ ಮನಸ್ಸಿಗೆ ತುಂಬುತ್ತಿದೆ ಖುಷಿಯ ರವಿ. ನಂದಿನಿ ಮಳಿಗೆ ಬಂತು ಸಂಭ್ರಮ ತಂತು, ಖಾದ್ಯಗಳ ರುಚಿಯ ಹೆಚ್ಚಿಸಿತು, ದೇವರಿಗೂ ಪ್ರಿಯವಾದ ನಂದಿನಿ ತುಪ್ಪ ತಿರುಪತಿ ಲಡ್ಡುಗೆ ಇದುವೇ ಅಪ್ಪ. ನಂದಿನಿ ಶುದ್ಧ ನಂದಿನಿ, ನಂದಿನಿ ಶುದ್ಧ ನಂದಿನಿ. ಕಾಶಿಪುರ ಗ್ರಾಮದಲ್ಲಿ ನೂತನವಾಗಿ ನಮ್ಮ KMF ಇಂದ ಒಂದು ನಂದಿನಿ ಪಾರ್ಲರನ್ನ ಒಂದು ಏನು ಇಲ್ಲಿ ಹೊಸದಾಗಿ ನಿರ್ಮಾಣಗೊಂಡಿದೆ. ಇದನ್ನು ಈಗಷ್ಟೇ ಉದ್ಘಾಟಿಸಿದಂಥ ನಮ್ಮ ಪೂರ್ವ ಭಾಗದ ನಿರ್ದೇಶಕರು ಆದಂಥ ಕಾಡನಹಳ್ಳಿ ನಾಗರಾಜಣ್ಣವರೇ, ನಮ್ಮ ಪಶ್ಚಿಮ ಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಿತ್ರರು ಆದಂಥ ನಮ್ಮ ಸಾಮೇಗೌಡ್ರೆ, ನಮ್ಮ ಅಶೋಕ್ ಅವರೇ ಮತ್ತು ನಮ್ಮ DM ಅವರೇ ಮತ್ತು ಎಲ್ಲ ಸಿಬ್ಬಂದಿಯವರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಒಂದು ವ್ಯವಸ್ಥಾಪಕರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಸನ್ಮಿತ್ರರೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ, ಇದು ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದರೆ ಕಾಶಿಪುರ ಹೇಗೆ ಅಂದರೆ ನಾನು ಚಿಕ್ಕಂದಿನ ನಾನು ನೋಡುವಾಗೆ ಇದು ಒಂದು ಜಂಕ್ಷನ್ ಇದ್ದಂಗೆ, ಅನೇಕ ಗ್ರಾಮಗಳು ಇಲ್ಲಿ ಸೇರ್ತವೆ, ಅಲ್ಲೇ ಅನೇಕ ಗ್ರಾಮದ ಜನ ಇಲ್ಲಿ ಬರ್ತಾರೆ, ಸಂಪರ್ಕ ತುಂಬ ಚೆನ್ನಾಗಿರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಇಬ್ಬರು ನಿರ್ದೇಶಕರು ಯೋಚನೆ ಮಾಡಿ ಇನ್ನು ಗ್ರಾಮೀಣ ಭಾಗದ ಜನರಿಗೆ ಒಂದು ನಂದಿನಿ ಒಂದು ಸೇವೆ ಸಿಕ್ಕಬೇಕು, ಅವರಿಗೆ ಒಂದು ಸಕಾಲಕ್ಕೆ ಅದರ ಒಂದು ಉಪಯೋಗ ಆಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ನಿರ್ಧಾರ ತಗೊಂಡು ಇವತ್ತು ಈ ಒಂದು ಪಾರ್ಲರನ್ನು ಇಲ್ಲಿ ಒಂದು ಸ್ಥಾಪನೆ ಮಾಡುವ ಮೂಲಕ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಈ ಒಂದು KMF ಏನಂತೀವಿ ನಂದಿನಿ, ಇವತ್ತು ನಾವೆಲ್ಲ ಇದು ಹೈನುಗಾರಿಕೆಯಲ್ಲಿ ಎಲ್ಲ ನಮ್ಮ ರೈತಾಪಿ ವರ್ಗ ಒಳ್ಳೆ ಹಾಲನ್ನು ಸರಬರಾಜು ಮಾಡಿ ಈಗ ಉತ್ತಮ ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಸಂಸ್ಥೆ ಅದು. ಇವತ್ತು ಆ ಸಂಸ್ಥೆ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಹಾಲನ್ನು ಉಪಯೋಗಿಸ್ಕೊಂಡು ವಿವಿಧ ಉತ್ಪನ್ನಗಳನ್ನು ಇವತ್ತು ತಯಾರಿ ಮಾಡಿ ಇಡೀ ವಿಶ್ವದಲ್ಲೇ ಒಂದು ಹೆಸರನ್ನು ಹೆಗ್ಗಳಿಕೆಯನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ಉತ್ಪನ್ನಗಳನ್ನು ಇವತ್ತು ತಯಾರಿ ಮಾಡಿ ಮಾರ್ಕೆಟ್ಗೆ ಬಿಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ಒಂದು ವಿಚಾರ. ಆ ನಿಟ್ಟಿನಲ್ಲಿ ಈ ಮಟ್ಟಕ್ಕೆ ಒಂದು ಎತ್ತರಕ್ಕೆ ಬೆಳಿಬೇಕಾದ್ರೆ ಅಲ್ಲಿನ ಅಧ್ಯಕ್ಷರು ನಮ್ಮೆಲ್ಲ ನಿರ್ದೇಶಕರು ಒಂದು ಒಕ್ಕೊಳಿನಿಂದ ಒಂದು ನಿರ್ಣಯಗಳನ್ನು ತಗೊಂಡು ಇಂಥ ಒಂದು ಅದ್ಭುತವಾದಂಥ ಒಂದು ಉತ್ಪನ್ನಗಳನ್ನು ತಯಾರಿ ಮಾಡೋದಕ್ಕೆ ಅವರೆಲ್ಲರೂ ಕೂಡ ಕಾರಣಕರ್ತರಾಗಿದ್ದಾರೆ. ಅವ್ರಿಗೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಕೂಡ ಅವ್ರಿಗೆ ತಿಳಿಸ್ತೇನೆ. ಮುಖ್ಯವಾಗಿ ವಿಶೇಷವಾಗಿ ನಂದಿನಿ ಬಗ್ಗೆ ನಮಗೆ ಹೆಮ್ಮೆ ಇರ್ತಕ್ಕಂಥದ್ದು, ಇವತ್ತು ಅಂದರೆ ಪ್ರಪಂಚ ಪ್ರಸಿದ್ಧ ದೇವಾಲಯ ಏನು ತಿರುಪತಿ ಇದೆ, ಆ ತಿರುಪತಿ ಲಾಡನ ಒಂದು ತಯಾರಿಗೆ ಕೂಡ ನಮ್ಮ ನಂದಿನಿ ಕೂಡ ತುಪ್ಪ ಹೋಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಇವೆಲ್ಲವನ್ನು ಕೂಡ ಗಮನಿಸಿದಾಗ KMF ಒಂದು ಒಳ್ಳೆಯ ಹಾದಿಯಲ್ಲಿ ಸಾಗ್ತಾ ಇದೆ. ಅಲ್ಲಿ ಒಂದು ನಿರ್ದೇಶಕರು ಅದರ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ KMF ಮೊನ್ನೆ ಹೇಳ್ತಾ ಇದ್ರು ನಮ್ಮ ನಾಗರಾಜನವರು, ಈಗ ಒಳ್ಳೆ ಲಾಭದಲ್ಲಿದೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚಿನ ಒಂದು ಲಾಭವನ್ನು ಪಡೆಯುವಂತ ನಿಟ್ಟಿನಲ್ಲಿ ಅದಕ್ಕೆ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅದನ್ನು ಅನುಸರಿಸ್ತೀವಿ ಅಂತ ಕೂಡ ಮೊನ್ನೆ ಹೇಳ್ತಾ ಇದ್ರು. ಈ ನಿಟ್ಟಿನಲ್ಲಿ ಇವತ್ತು ಒಂದು ಪಾರ್ಲರ್ ಇಲ್ಲಿ ಕಾಶಿಪುರದಲ್ಲಿ ಈಗ ಸ್ಥಾಪಿತಗೊಂಡಿದೆ. ಅದನ್ನು ಯಾರು ಪ್ರಾರಂಭ ಮಾಡಿದ್ದಾರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಅದು ಒಳ್ಳೆಯ ಒಂದು
ವ್ಯಾಪಾರ ಆಗಿ ಇಲ್ಲಿನ ಭಾಗದ ಜನರಿಗೆ ಇದರ ಒಂದು ಸೇವೆ ಸಿಗಲಿ ಅಂತ ಕೂಡ ಹೇಳ್ತಾ, ಈ ಒಂದು ಪಾರ್ಲರನ್ನು ಇಲ್ಲಿ ಸ್ಥಾಪನೆ ಮಾಡೋಕ್ಕೆ ಅನುವು ಮಾಡಿಕೊಟ್ಟಂಥ ನಮ್ಮ ನಾಗರಾಜನವ್ರಿಗೆ, ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಶ್ಯಾಮೇಗೌಡರಿಗೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಅನಂತ ನಮನಗಳನ್ನು ಹೇಳಿ ನಾನು ನನ್ನ ಮಾತನ್ನು ಹೇಳ್ತಾ ಇದ್ದೀನಿ. ನಮ್ಮ ಹರಿಯವರು ಬರಬೇಕಾಯಿತು, ನಮ್ಮ ಹರಿಯವರು ಒಂದು ಕಾರಣಾಂತರಗಳಿಂದ ಅವರು ಬೇರೆ ಕೆಲಸದ ನಿಮಿತ್ತ ಹೋಗಿದ್ದಾರೆ. ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವ್ರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು 11 ಗಂಟೆವರೆಗೆ ಇದ್ದು ಹೋಗಿದ್ದಾರೆ. ಸೊ ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸಿ ಇಲ್ಲಿ ಆಗಮಿಸಿರ್ತಕ್ಕಂಥ ಈ ಭಾಗದ ನಮ್ಮ ನಾಯಕರುಗಳಿಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಜನತೆಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮನಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಏನು ನಮ್ಮ ಕಾಶಿಪುರ ಕ್ರಾಸಲ್ಲಿ ಒಂದು ಜಂಕ್ಷನ್ನಲ್ಲಿ ಇವತ್ತಿನ ನಾವೊಂದು ನಂದಿನಿ ಪಾರ್ಲರನ್ನು ಮಾಡಬೇಕು ಅಂತಂದು ನಮ್ಮ ನಾಗರಾಜನವ್ರ ಹತ್ರ ಬಂದಾಗ, ನೀವು ಆದಷ್ಟು ಬೇಗ ನೀವೆಲ್ಲ ಇಲ್ಲಿ ರೆಡಿ ಮಾಡಿ ಆದಷ್ಟು ಬೇಗ ಆ ಕೆಲಸ ಮಾಡಿಕೊಡುವಂಥದ್ದು ನನ್ನ ಕೆಲಸ ಅಂತ ಹೇಳ್ಬಿಟ್ಟು ಅವರು ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕೇಂದ್ರದಿಂದ ಆಗಿರ್ತಕ್ಕಂಥ ನಮ್ಮ ನಾಗರಾಜಣ್ಣವರೇ, ನಮ್ಮ ಹಿತೈಷಿಗಳಾದಂಥ ನಮ್ಮ ಶ್ರೀನಿವಾಸ ರೆಡ್ಡಿ ಅಣ್ಣವರೇ, ನಮ್ಮ ಸೀನಣ್ಣವರೇ, ನಮ್ಮ ಅಶೋಕಣ್ಣವರೇ ಹಾಗೂ ನಮ್ಮ DM ಅವರು, ಇವರು ನಮ್ಮ ನಂಜನಗೌಡರು ಹೆಂಗೆ ಅಂತಂದರೆ, ಇಂಥ ಕಡೆ ಹಣ ಈ ಥರ ಇದೆ ಹೋಗ್ಬೇಕಂತಂದರೆ ಇಮಿಡಿಯೇಟ್ ನಾವು ಅರ್ಜಿ ಕೊಟ್ಟ ತಕ್ಷಣ ಹೋಗಿ ಆ ಕೆಲಸ ಪೂರೈಸ್ಕೊಂಡು ಬರುವಂಥವ್ರು ನಮ್ಗೆ ಒಳ್ಳೆಯ ಕೆಲಸಗಾರರು ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ದಿನ ಈ ಒಂದು ಪಾರ್ಲರ್ ವಿಚಾರವಾಗಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಹೇಳಿದ್ದಾರೆ. ಈ ಎಲ್ಲ ಈಗ ನಾವು ಲಾಸ್ಟ್ ಟೈಮ್ ತಮ್ಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರನೇ, ಏನು ನಂದಿನಿ ಏನು ತುಪ್ಪ ನಾವು ಇದಕ್ಕೆ ಕಳಿಸ್ತಿದ್ರಿ ಮೊದಲು ತಿರುಪತಿಗೆ, ಬಹುಶಃ ಸೆಂಟ್ರಲ್ ನಿಂತು ಹೋಗಿತ್ತು ಮೊನ್ನೆ. ಆ ಲಾಡು ನೋಡಿ ಅದು ಟೇಸ್ಟೇ ಹೊರಟೋಗಿತ್ತು. ಸುಮಾರು ಜನ ಅದ್ರ ಬಗ್ಗೆ ಇದನ್ನು ಕಾರಣಗಳು ಸಹ ಸುಮಾರು ಜನ ಹೇಳಿದ್ದಾರೆ, ಈ ಥರ ಚೆನ್ನಾಗಿಲ್ಲ, ಚೆನ್ನಾಗಿ ಬರ್ತಾ ಇಲ್ಲ ಈಗ ಅಂತ. ಈಗ ನೋಡಿ, ಈಗ ತಿಂದು ನೋಡಿ, ಈಗ ಇತ್ತೀಚೆಗೆ ನಮ್ಮ ಒಂದು 6 ತಿಂಗಳಿಂದ ಈಚೆಗೆ ಏನು ಅಲ್ಲಿ ಲಾಡು ನೋಡಿ ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಈಗ ಅದೊಂದೇ ಸಾಕ್ಷಿ ಹೇಳ್ಬೇಕಂದ್ರೆ, ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಒಂದು ನಂದಿನಿ ಇವತ್ತು ದಿನ ರಾಜ್ಯಾದ್ಯಂತ ಎಲ್ಲ ನಮ್ಮ ದೇಶಾದ್ಯಂತಲೂ ಸಹ ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡು ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿನೂ ಸಹ ಅದೇ ರೀತಿ, ಯಾಕಂತಂದರೆ ಇವತ್ತು ದಿನ ನಮ್ಮ ಹಳ್ಳಿಗಾಡಲ್ಲಿ ಈ ಒಂದು ನಂದಿನಿ ಪಾರ್ಲರ್ ಹೇಗೆ ಅಂತಂದರೆ, ಬಹುಶಃ ಜನಗಳು ಹಾಲು ನಾವೇ ರೈತರು ಹಾಲು ಹಾಕಿ ಬೇರೆಯವ್ರು ತಿಂದು ಹೋಗ್ತಿದ್ರು ಮೊದಲು ಈ ಪದಾರ್ಥಗಳನ್ನು. ಏನು ನಮ್ಮ ಇಲ್ಲಿ ಈ ಒಂದು ಕೆಲವೊಂದು ಪದಾರ್ಥಗಳು ಅಲ್ಲಿಂದ ಮಾಡ್ತಿದ್ದಾರೆ. ಬಹುಶಃ ಒಂದು ಬೇರೆ ಟೌನ್ಗಳಲ್ಲಿ ಈ ಥರ ಹೋಗ್ತಿದ್ದು ಈಗೇನಿಲ್ಲ. ಈಗ ನಮ್ಮ ಹಳ್ಳಿಗಾಡಿನ ಜನ, ನಮ್ಮ ರೈತರಾಗಿರ್ಬೋದು, ರೈತರ ಮಕ್ಕಳಾಗಿರ್ಬೋದು, ಬಡವರು ಎಲ್ಲರೂ ಸಹ ಒಂದು ತಿನ್ನುವಂಥ ರೀತಿಯಲ್ಲಿ ಒಂದು ಹೈಟೆಕ್ ಆಗಿ ಇವತ್ತಿನ ದಿನ ನಮ್ಮ ನಂದಿನಿ ಪಾರ್ಲರು ಮುಂದೆ ಬರ್ತಾ ಇದೆ. ಅದೇ ರೀತಿ ಎಲ್ಲ ಕಡೆನೂ ಸಹ ನಮ್ಮ ತಾಲೂಕಲ್ಲಿ ಇನ್ನೂ ಹೆಚ್ಚಿನ ಒಂದು ಪಾರ್ಲರನ್ನು ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ. ಯಾರು ಬಂದಿದ್ದಾರೋ ಅವ್ರಿಗಂತೂ ಖಂಡಿತವಾಗಿ ನಾವು ಆ ಕೆಲಸ ಮಾಡಿಕೊಡ್ತಾ ಇದ್ದೀವಿ. ಮುಂದೆ ಸಹ ಹೆಚ್ಚಿನ ರೀತಿಯಲ್ಲಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಇಲ್ಲಿ ಕರೆಸಿ 4 ಮಾತುಗಳ ಆಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ನನ್ನ ಮುಗಿಸ್ತಿದ್ದೀನಿ ಮಾತನ್ನ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನ ಏನು ಕಾಶಿಪುರದ ಈ ಒಂದು ಸರ್ಕಲ್ನಲ್ಲಿ ಈ ನಮ್ಮ ಕೋಲಾರ ಹಾಲು ಒಕ್ಕೂಟದ ಪಾರ್ಲರನ್ನು ಸ್ಥಾಪನೆ ಮಾಡೋದಕ್ಕೆ ಆಗಮಿಸಿರುವಂಥ ಪಶ್ಚಿಮ ಕ್ಷೇತ್ರದ ನಿರ್ದೇಶಕರಾದಂಥ ಶ್ಯಾಮೇಗೌಡ್ರೆ, ಆತ್ಮೀಯ ಸ್ನೇಹಿತರು, ವಕೀಲರು ಆದಂಥ ಶ್ರೀನಿವಾಸ ರೆಡ್ಡಿ ಅವರೇ, ಅಮರಜ್ಯೋತಿ ಶಾಲೆಯ ಕಾರ್ಯದರ್ಶಿಗಳಾದಂಥ ಅಶೋಕ್ ಅವರೇ, ನಮ್ಮ ಒಕ್ಕೂಟದ ಮಾರ್ಕೆಟಿಂಗ್ ವಿಭಾಗದ ಅಧಿಕಾರಿಯಾದಂಥ ನಂಜನಗೌಡ್ರೆ, ಡೆಪ್ಟಿ ಮ್ಯಾನೇಜರ್ ಆದಂಥ ಕಿರಣ್ ಅವರೇ, ಬಲ್ಲ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರೇ, ನಮ್ಮ ಮುಖಂಡರಾದಂಥ ಬಲ್ಲ ಹರೀಶ್ ಅವರೇ ಮತ್ತು ಅವರ ಕುಟುಂಬದ ಸದಸ್ಯರೇ, ಎಲ್ಲ ಆತ್ಮೀಯ ಬಂಧುಗಳೇ ಮತ್ತು ಪತ್ರಕರ್ತ ಮಿತ್ರರೇ, ಈಗಾಗಲೇ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಮತ್ತು ಶ್ಯಾಮೇಗೌಡರು ಈ ಪಾರ್ಲರ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಕಾಶಿಪುರದ ಅಂದರೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಎಲ್ಲ ಜನ ಬಂದು ಇಲ್ಲಿ ವ್ಯವಹಾರ ಮಾಡೋದೊಂದೇ ಅಲ್ಲ, ಜೊತೆಗೆ ಗ್ರಾಮೀಣ ಬ್ಯಾಂಕು ಸಹ ಇರೋದರಿಂದ ಎಲ್ಲ ಕಡೆಯಿಂದ ಎಲ್ಲರೂ ಬರತಕ್ಕಂಥ ಒಂದು ಸ್ಥಳ ಆಗಿದೆ.
ಈ ಒಂದು ಸ್ಥಳದಲ್ಲಿ ಕೋಲಾರ ಹಾಲು ಒಕ್ಕೂಟದ ಈ ಒಂದು ಪಾರ್ಲರನ್ನು ಪ್ರಾರಂಭ ಮಾಡಿ ಒಕ್ಕೂಟದ ಅನೇಕ ಪದಾರ್ಥಗಳನ್ನು ಗ್ರಾಹಕರಿಗೆ ತಲುಪಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಪಾರ್ಲರ್ ಇವತ್ತು ಓಪನ್ ಮಾಡಿದ್ವಿ. ಮೊದಲನೇದಾಗಿ ಈ ಪಾರ್ಲರನ್ನು ನಡೆಸ್ತಾ ಇರೋರಿಗೆ ಶುಭವಾಗಲಿ ಅಂತ ನಾನು ಹಾರೈಸ್ತೀನಿ. ನಮ್ಮ ಕೋಲಾರ ಹಾಲು ಒಕ್ಕೂಟದ ಧ್ಯೇಯ ಏನು ಅಂತಂದರೆ ಗೋವಿನಿಂದ ಗ್ರಾಹಕರವರೆಗೆ ಒಳ್ಳೆಯ ಒಂದು ಸೇವೆಯನ್ನು ನೀಡ್ತಕ್ಕಂಥದ್ದೇ ಕೋಲಾರ ಹಾಲು ಒಕ್ಕೂಟದ ಧ್ಯೇಯ. ಹಸುವಿನ ಹಾಲನ್ನು ಮಾರಾಟ ಮಾಡೋದೊಂದೇ ಅಲ್ಲ, ಮಾರಾಟದಿಂದ ಬಂದ ಹಣವನ್ನು ರೈತನಿಗೆ ಸಕ್ರಿಯವಾಗಿ ತಲುಪಿಸುವಂಥ ಜವಾಬ್ದಾರಿ ಕೂಡ ನಮ್ಮ ಒಕ್ಕೂಟದ್ದಾಗಿರುತ್ತೆ. ಹಾಗೆಯೇ ಏನು ನಾವು ಒಕ್ಕೂಟದಲ್ಲಿ ನಾವು ಗಮನ ಕೊಡ್ತಕ್ಕಂಥದ್ದೇನು ಅಂದರೆ ಪರಿಶುದ್ಧತೆ ಮತ್ತು ಆ ಒಂದು ಪದಾರ್ಥಗಳ ಒಳ್ಳೆಯತನ ಇವೆಲ್ಲ ಕೂಡ ಗಣನೆಗೆ ತಗೊಂಡು ನಾವು ಉತ್ಪಾದನೆಯನ್ನು ಮಾಡ್ತೀವಿ. KMF ಸಹಕಾರದಲ್ಲಿ ನಾವು ಸುಮಾರು 150ಕ್ಕಿಂತ ಜಾಸ್ತಿ ಪದಾರ್ಥಗಳನ್ನು ನಾವು ತಯಾರಿಸಿ ನಮ್ಮ ಗ್ರಾಹಕರಿಗೆ ತಲುಪಿಸ್ತಾ ಇದ್ದೀವಿ. ನಮ್ಮ ಹಿತದೃಷ್ಟಿ, ಗ್ರಾಹಕರ ಹಿತದೃಷ್ಟಿ ಕೂಡ ನಮ್ಗೆ ಭಾಳ ಮುಖ್ಯ. ಯಾಕೆಂದರೆ ಬರೀ ಹಾಲನ್ನು ಶೇಖರಣೆ ಮಾಡಿ ಮಾರಾಟ ಮಾಡೋದೇ ಒಂದೇ ಅಲ್ಲ, ಗ್ರಾಹಕರಿಗೆ ಒಳ್ಳೆ ಹಾಲನ್ನು ಕೊಡಬೇಕು, ಒಳ್ಳೆ ಪದಾರ್ಥಗಳನ್ನ ಕೊಡಬೇಕು, ಉತ್ಕೃಷ್ಟವಾದಂಥ ಪದಾರ್ಥಗಳನ್ನ ಕೊಡಬೇಕು, ಮತ್ತು ತಾಜಾತನ ಇರಬೇಕು. ಜೊತೆಗೆ ಒಳ್ಳೆಯ ಪದಾರ್ಥಗಳನ್ನ ಉಪಯೋಗಿಸಿ ನಾವು ಇವುಗಳನ್ನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಪಾರ್ಲರ್ಗಳನ್ನು ಜಾಸ್ತಿ ಮಾಡ್ತಾಯಿದ್ದೀವಿ. ಮುಳಬಾಗಿಲು ತಾಲೂಕಿನಲ್ಲಿ ಪೂರ್ವ ಮತ್ತು ಪಶ್ಚಿಮ ಅನ್ನೋ ಕ್ಷೇತ್ರಗಳು 2 ಕ್ಷೇತ್ರಗಳಾಗಿದ್ದರೂ ಕೂಡ ನಾವು ಯಾವುದೇ ಒಂದು ನಮ್ಮ ನಡುವೆ ಸಮನ್ವಯತೆ ಇದ್ದು ಎಲ್ಲಿ ಪಾರ್ಲರ್ ಬೇಕಾದರೂ ಕೂಡ, ಪೂರ್ವದಲ್ಲಿ ಬೇಕಾದರೂ ಕೂಡ ಸಾಮೇಗೌಡರು ಕೊಡ್ಬೋದು, ಪಶ್ಚಿಮದಲ್ಲಿ ಬೇಕಾದರೂ ಕೂಡ ನಾನು ಕೊಡ್ಬೋದು ಅನ್ನೋ ಒಂದು ಒಡಂಬಡಿಕೆ ಪ್ರಕಾರವಾಗಿ ನಾವು ಹೋಗ್ತಾ ಇದ್ದೀವಿ. ಅನೇಕ ಪಾರ್ಲರ್ಗಳನ್ನು ನಾವು ಗೆದ್ದ ನಂತರ ಮಾಡಿದ್ದೀವಿ. ಮುಂದೆ ಕೂಡ ಎಲ್ಲಿ ಯಾರು ಯಾವ ಪಾರ್ಲರ್ ಬೇಕು ಅಂದರೂ ಕೂಡ ಮಾಡಿಕೊಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳ್ತಾ ಈ ಒಂದು ಏನು ಪಾರ್ಲರ್ ಚೆನ್ನಾಗಿ ನಡೀಲಿ ಅಂತ ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.